Good morning, everyone. So, in the previous class, I think everyone know we have done with e-business meaning, that is electronic business. Okay. The meaning ನೋಡಿರಿ advantages and disadvantages. Okay. ಇವತ್ತು ನಾನು ಸ್ಟಡಿ ಮಾಡೋಣ ಫಾರ್ಮ್ಸ್ ಆಫ್ ಇ ಬಿಸ್ನೆಸ್. ಹೆಂಗೆ ಫಾರ್ಮ್ಸ್ ಅದಾವ ಇ ಬಿಸ್ನೆಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹೆಂಗೆ ಆಗ್ಬೋದು. ಫಸ್ಟ್ ನೋಡ್ರಿ ಏನೈತಿ ಬಿಸ್ನೆಸ್ ಟು ಬಿಸ್ನೆಸ್ ಐತಿ. ಓಕೆ. ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂದ್ರೆ ಸಪೋಸ್ ಹೇಳಿದೆ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಮಾರುತಿ ಸುಜುಕಿ ಕಾರ್ ಹುಂಡಾಯ್ ಕಾರ್ ಅದ ಓಕೆ ಅದೊಂದು ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಐತಿ ಓಕೆ ಸಪೋಸ್ ಅವರಿಗಿನ ಟೈರ್ಸ್ ರಿಕ್ವೈರ್ ಆಗ್ಯಾವ ಟೈರ್ಸ್ ಲೈಕ್ ಟಿ ವಿ ಎಸ್ ಟೈರ್ಸ್ ಅದ ಎಮ್ ಆರ್ ಎಫ್ ಟೈರ್ಸ್ ಅದ ಸಿಯಾಟ್ ಟೈರ್ಸ್ ಅದ ಅದು ಟೈರ್ಸ್ ಅವ್ರು ಕನ್ಸ್ಯೂಮರ್ ಕಡೆ ಪರ್ಚೇಸ್ ಮಾಡಲ್ಲ ಇನ್ನೊಂದು ಬಿಸ್ನೆಸ್ ಇರ್ತಾವ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸಿಯಾಟ್ ಬಿಸ್ನೆಸ್ ಇರ್ಬೋದು ಟಿ ವಿ ಎಸ್ ಅವ್ರ ಕಡೆ ಪರ್ಚೇಸ್ ಮಾಡ್ತಾರೆ ದಟ್ ಈಸ್ ಕಾಲ್ಡ್ ಎಸ್ ಬಿಸ್ನೆಸ್ ಟು ಬಿಸ್ನೆಸ್ ಅಂಡರ್ಸ್ಟುಡ್ ಬಿಸ್ನೆಸ್ ಟು ಬಿಸ್ನೆಸ್ ಒನ್ ಬಿಸ್ನೆಸ್ ಕಂಪನಿ ಏನ್ ಮಾಡ್ಲಿಕತ್ತ ಇನ್ನೊಂದು ಬಿಸ್ನೆಸ್ ಕಡೆ ಪರ್ಚೇಸ್ ಮಾಡ್ಲಿಕತ್ತ ಇನ್ ಆನ್ಲೈನ್ ಬಿಸ್ನೆಸ್ ಒಳಗೆ ಅಮೆಝಾನ್ ಇರ್ಬೋದು ಅಮೆಝಾನ್ ಅದ ಫ್ಲಿಪ್ಕಾರ್ಟ್ ಅದ ಸ್ನ್ಯಾಪ್ಡೀಲ್ ಅದ ಅವ್ರು ಏನ್ ಮಾಡ್ತಾರೆ ಇನ್ನೊಂದು ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಕಡೆ ಗೂಡ್ಸ್ ಪರ್ಚೇಸ್ ಮಾಡ್ತಾರೆ ಲೈಕ್ ವಿ ಹ್ಯಾವ್ ಟೆಲಿವಿಷನ್ಸ್ ಅದ ಓಕೆ ವೇರಿಯಸ್ ಗೂಡ್ಸ್ ಅದ ಅವ್ನ ಕಡೆ ಪರ್ಚೇಸ್ ಮಾಡ್ತಾರೆ ದಟ್ ಈಸ್ ಕಾಲ್ಡ್ ಬಿ ಟು ಬಿ ಬಿಸ್ನೆಸ್ ಒನ್ ಬಿಸ್ನೆಸ್ ಏನ್ ಮಾಡ್ಲಿಕತ್ತ ಇನ್ನೊಂದು ಬಿಸ್ನೆಸ್ ಕಡೆ ಪರ್ಚೇಸ್ ಮಾಡ್ಲಿಕತ್ತಾರ ಲೈಕ್ ಅಮೆಝಾನ್ ಫ್ಲಿಪ್ಕಾರ್ಟ್ ಸ್ನ್ಯಾಪ್ಡೀಲ್ ಅದ ಅವ್ರು ಏನ್ ಮಾಡ್ಲಿಕತ್ತಾರ ಇನ್ನೊಂದು ಕಂಪನಿ ಕಡೆ ಗೂಡ್ಸ್ ಪರ್ಚೇಸ್ ಮಾಡ್ಲಿಕತ್ತಾರ ಇಟ್ ಮೇ ಬಿ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಓಕೆ ಡ್ಯೂರೇಬಲ್ ಗೂಡ್ಸ್ ಇರ್ಬೋದು ಅವ್ರು ಪರ್ಚೇಸ್ ಮಾಡ್ಲಿಕತ್ತಾರ ನೆಕ್ಸ್ಟ್ ಏನೈತಿ ಬಿಸ್ನೆಸ್ ಟು ಕನ್ಸ್ಯೂಮರ್ ಅದು ಏನಂದ್ರೆ ಬಿ ಟು ಸಿನು ಅನ್ಬೋದು ಬಿ ಟು ಸಿ ಬಿಸ್ನೆಸ್ ಟು ಕನ್ಸ್ಯೂಮರ್ ಏನ್ ಮಾಡ್ಲಿಕತ್ತ ಬಿಸ್ನೆಸ್ ಏನ್ ಮಾಡ್ಲಿಕತ್ತ ಕನ್ಸ್ಯೂಮರ್ ಗೂಡ್ಸ್ ಸೆಲ್ ಮಾಡ್ಲಿಕತ್ತ ಓಕೆ ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ನ್ಯಾಪ್ಡೀಲ್ ಒಂದೊಂದು ಬಿಸ್ನೆಸ್ ಐತಿ ಅವ್ರ ಏನ್ ಮಾಡ್ಲಿಕತ್ತ ಕಸ್ಟಮರ್ಸ್ ಗೂಡ್ಸ್ ಪರ್ಚೇಸ್ ಮಾಡ್ಲಿಕತ್ತ ಸ್ನ್ಯಾಪ್ಡೀಲ್ ಸಪೋಸ್ ಒಂದು ಕನ್ಸ್ಯೂಮರ್ ಅದ ಕನ್ಸ್ಯೂಮರ್ ಅಂದ್ರೆ ಏನಾರ ಆರ್ಡರ್ ಮಾಡ್ಯಾರ ಮೊಬೈಲ್ ಆರ್ಡರ್ ಮಾಡ್ಯಾರ ಇನ್ ಆಪ್ ಇನ್ ಸ್ನ್ಯಾಪ್ಡೀಲ್ ದಟ್ ಈಸ್ ಬಿಸ್ನೆಸ್ ಟು ಕನ್ಸ್ಯೂಮರ್ ಓಕೆ ಡೀಟೇಲ್ ಆಗಿ ಸ್ಟಡಿ ಮಾಡಿದೆ ಶಾರ್ಟ್ ಒಳಗೆ ಹೇಳಿಕತ್ತೀನಿ ನೆಕ್ಸ್ಟ್ ಏನೈತ್ರಿ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂದ್ರೆ ಹೆಂಗ್ ಆಗ್ಬೋದು ಒನ್ ಕನ್ಸ್ಯೂಮರ್ ಇನ್ನೊಂದು ಕನ್ಸ್ಯೂಮರ್ ಕಡೆ ಹೆಂಗ್ ಪರ್ಚೇಸ್ ಮಾಡ್ತಾರೆ ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ ಓ ಎಲ್ ಎಕ್ಸ್ ಗೊತ್ತಿರ್ಬೋದು ಎಲ್ಲರಿಗೂ ಓ ಎಲ್ ಎಕ್ಸ್ ಒಂದು ಆನ್ಲೈನ್ ವೇರ್ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಸೆಲ್ ಮಾಡ್ತಾರೆ ಒಂದು ಓ ಎಲ್ ಎಕ್ಸ್ ಕಂಪನಿ ಐತಿ ಅದನ್ನು ಒಂದು ಕನ್ಸ್ಯೂಮರ್ ಒಂದು ಗೂಡ್ಸ್ ಹಾಕ್ಯಾರ ಇಟ್ ಮೇ ಬಿ ಟೆಲಿವಿಷನ್ ಇರ್ಬೋದು ಎನ್ ನಂಬರ್ ಆಫ್ ಗೂಡ್ಸ್ ಟೆಲಿವಿಷನ್ ಬೈಕ್ಸ್ ಇರ್ಬೋದು ಮೊಬೈಲ್ಸ್ ಇರ್ಬೋದು ವೇರಿಯಸ್ ನೌಡೇಸ್ ಎಲೆಕ್ಟ್ರಾನಿಕ್ ಮಷಿನ್ಸ್ ಹೋಗ್ತಾರೆ ಅದೊಂದು ಓ ಎಲ್ ಎಕ್ಸ್ ಅದೊಂದು ಕನ್ಸ್ಯೂಮರ್ನೇ ಹಾಕ್ಯಾನ ಇನ್ನೊಂದು ಕನ್ಸ್ಯೂಮರ್ ಪರ್ಚೇಸ್ ಮಾಡ್ತಾರೆ ನೆಕ್ಸ್ಟ್ ನೋಡ್ರಿ ಗೌರ್ಮೆಂಟ್ ಟು ಬಿಸ್ನೆಸ್ ಐತಿ ಇಲ್ಲಿ ಹೆಂಗ್ ಬಿಸ್ನೆಸ್ ಆಗ್ಬೋದು ಗೌರ್ಮೆಂಟ್ ಏನ್ ಮಾಡ್ಬೋದು ಬಿಸ್ನೆಸ್ ಟೆಂಡರ್ಸ್ ಕೊಡ್ಬೋದು ಟೆಂಡರ್ ಮಾಡಲ್ ಕೊಡ್ಬೋದು ದಿಸ್ ಇಸ್ ಸಮ್ ಇಂಟ್ರಡಕ್ಷನ್ ಹೇಳಿದೆ ಬಿ ಟು ಸಿ ಅಂಡ್ ಗೌರ್ಮೆಂಟ್ ಬಿಸ್ನೆಸ್ ಅಂಡ್ ಒನ್ ಮೋರ್ ನೋಡ್ರಿ ನೀವು ಕೇಳ್ಬೋದು ಲೈಕ್ ವಿ ಹ್ಯಾವ್ ಸ್ನ್ಯಾಪ್ಡೀಲ್ ಅಮೆಝಾನ್ ಅನ್ನೋ ಇನ್ನೊಂದು ಐತ್ರಿ ಅಲಿಬಾಬಾ ಗೊತ್ತಿರ್ಬೋದು ಅಲಿಬಾಬಾ ಆನ್ಲೈನ್ ಶಾಪಿಂಗ್ ಇದು ಚೈನೀಸ್ ಬಿಗ್ಗೆಸ್ಟ್ ಮಾರ್ಕೆಟ್ ಆನ್ಲೈನ್ ಐತಿ ಅಲಿಬಾಬಾ ಇಂಡಿಯಾ ಒಳಗಿಲ್ರಿ ಇದು ಓಕೆ ಇಟ್ ಈಸ್ ನಾಟ್ ಇನ್ ಇಂಡಿಯಾ ಅಲಿಬಾಬಾ ALIBI ಅಲಿಬಾಬಾ ಯಾರು ಓನರ್ ಫೌಂಡರ್ ಅದಾರು ಫೌಂಡರ್ ಅದು ಇಂಡಿಯಾ ಒಳಗಿಲ್ಲ ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೋದು ಹಲೋ ಓಕೆ ಅಲಿಬಾಬಾ ಐ ಥಿಂಕ್ ಇಟ್ ಈಸ್ ಅ ಚೈನೀಸ್ ಬಿಗ್ಗೆಸ್ಟ್ ಆನ್ಲೈನ್ ಮಾರ್ಕೆಟಿಂಗ್ ಸ್ಟೋರ್ ಐತಿ ಹೆಂಗ್ ಇಂಡಿಯಾ ಒಳಗೆ ಅಮೆಝಾನ್ ಸ್ನ್ಯಾಪ್ಡೀಲ್ ಅದು ಅವ್ರೇನ್ ಮಾಡ್ತಾರೆ ಅವ್ನ ಅಲಿಬಾಬಾ ಐತಿ ನಿಮ್ಗೆ ಗೊತ್ತಿರ್ಬೋದು ಚೈನಾಸ್ ಫ್ಯಾಕ್ಟ್ ಅವ್ರೇನ್ ಮಾಡ್ತಾರೆ ಅವ್ರದ್ದೇ ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡ್ತಾರೆ ದೇ ವಿಲ್ ನಾಟ್ ಯೂಸ್ ಅದರ್ ಕಂಟ್ರೀಸ್ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಯು ಸಿ ಬ್ರೌಸರ್ ಯೂಸ್ ಮಾಡ್ತೀವಿ ಸಾರಿ ಗೂಗಲ್ ಯೂಸ್ ಮಾಡ್ತೀರಿ ಫೇಸ್ಬುಕ್ ಯೂಸ್ ಮಾಡ್ತೀರಿ ವಿಚಾಟ್ ಯೂಸ್ ಮಾಡ್ತೀರಿ ಅವ್ರ ಚೈನಾ ಒಳಗೆ ಅವ್ರು ಯೂಸ್ ಮಾಡಲ್ಲ ದೇ ಹ್ಯಾವ್ ದೇ ಓನ್ ಸಿ ನಾವು ಹೆಂಗ್ ವಾಟ್ಸಪ್ ಯೂಸ್ ಮಾಡ್ತೀರಿ ಅವ್ರು ವಿಚಾಟ್ ಯೂಸ್ ಮಾಡ್ತಾರೆ ವಿಚಾಟ್ ಓಕೆ ನಾವು ಹೆಂಗ್ ಗೂಗಲ್ ಒಳಗೆ ಸರ್ಚ್ ಮಾಡ್ತೀರಿ ಏನಂದ್ರೆ ಅವ್ರು ಯು ಸಿ ಬ್ರೌಸರ್ ಯೂಸ್ ಮಾಡ್ತಾರೆ ಓಕೆ ಹಂಗೆ ಅವ್ರ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ದೇ ವಿಲ್ ನಾಟ್ ಅಲೌ ಅದರ್ ಕಂಟ್ರೀಸ್ ಟು ಯೂಸ್ ಪ್ರಾಡಕ್ಟ್ಸ್ ದಿಸ್ ಇಸ್ ಅ ಮೇನ್ ಅವ್ರು ಹಿಂಗೆ ಮಾಡ್ತಾರೆ ಅವ್ರದ್ದೇ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅವ್ರೇನ್ ಮಾಡ್ತಾರೆ ಬೇರೆ ಕಂಟ್ರಿಗೆ ಅವ್ರ ಪ್ರಾಡಕ್ಟ್ಸ್ ಕೊಡ್ತಾರೆ ಅವ್ರು ನಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಇಟ್ ಈಸ್ ಅ ಹ್ಯೂಜ್ ಸ್ಟ್ರಾಟಜಿ ಓಕೆ ಸ್ಟಿಲ್ ಅಲಿಬಾಬಾ ಇಟ್ ವಿಲ್ ಕಮ್ ಟು ಇಂಡಿಯಾ ಸರ್ ನೀವ್ ಹೇಳೋದ್ ಬಾಳ ಸ್ಟ್ರಕ್ ಆಗತ್ತದ್ರಿ ವೇಟ್ ಅ ಮಿನಿಟ್ ಇಲ್ಲಿದೆ ಎಕ್ಸಾಂಪಲ್ ಅಲಿಬಾಬಾ ಅವ್ರು ನಮ್ಗೆ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಲೈಕ್ ಇನ್ ಇಂಡಿಯಾ ಅವ್ರ ಬ್ರಾಂಚಸ್ ಅದಾವ ಲೈಕ್ ವಿವೋ ಅದಾವ ಓಪೋ ಮ್ಯಾನುಫ್ಯಾಕ್ಚರ್ಸ್ ಅದ ಹೆಂಗ್ ನಾವು ಆರ್ಗನೈಸೇಷನ್ ಒಳಗೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀರಿ ಲೈಕ್ ಫೇಸ್ಬುಕ್ ವಾಟ್ಸಪ್ ಒಳಗೆ ಗ್ರೂಪ್ ಮಾಡ್ತೀರಿ
ಇಂಡಿಯಾ ಒಳಗೆ ಯಾವ ವಿವೋ ಕಂಪ್ನಿ ಅದ ಓಪೋ ಕಂಪ್ನಿ ಅದ ಅವ್ರ ಎಂಪ್ಲಾಯೀಸ್ ಏನ್ ಮಾಡಬೇಕು ಕಂಪಲ್ಸರಿ ವಿ ಚಾಟ್ ನಿ ಓಪನ್ ಮಾಡಬೇಕು ವಿ ಚಾಟ್ ದೇ ವಿಲ್ ನಾಟ್ ಅಲೌ ಟು ಯೂಸ್ ವಾಟ್ಸ್ಆಪ್ ಇನ್ ಇಂಡಿಯಾ ಆಲ್ಸೋ ಅವ್ರ ಮ್ಯಾಲಿಂದ ಮ್ಯಾನೇಜ್ಮೆಂಟ್ ಕಡೆ ಆರ್ಡರ್ ಬರ್ತದೆ ದೇ ಯೂಸ್ ಟು ಯೂಸ್ ಓನ್ಲಿ ವಿ ಚಾಟ್ ಯೂಸ್ ಮಾಡ್ತಾರೆ they will not allow others to use WhatsApp in India also. Okay, these are the some examples. Detail of study model, what is B2B, B2C, we'll study in detail. See, B2B business, business to business. A website following the B2B business. Models sell its products to an intermediate buyer who then sells the products to the final customer. Okay. An example of wholesaler place an order from a company website. Okay, company website. Okay, company website and offer the receiving the consignment. Consignment ಅಂದ್ರೆ ಏನು ಅನ್ಬೋದು a batch of goods. A batch of goods ಅನ್ಬೋದು sell the end products to the final customers who comes to buy the products one of its retail output. Even chain ಇರ್ತದೆ ಫಸ್ಟ್ ಮ್ಯಾನುಫ್ಯಾಕ್ಚರ್ ಬರ್ತದೆ ಎಲ್ಲರಿಗೂ ಗೊತ್ತಿರ್ಬೋದು ಫಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಸೆಕೆಂಡ್ ಹೋಲ್ಸೇಲರ್ ರಿಟೇಲರ್ಸ್ ಕನ್ಸ್ಯೂಮರ್ಸ್ ಬರ್ತದೆ ಫಸ್ಟ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತದೆ ನೆಕ್ಸ್ಟ್ ಇಟ್ ವಿಲ್ ಗೋಸ್ ಟು ಹೋಲ್ಸೇಲರ್ ಹೋಗ್ತದೆ ನೆಕ್ಸ್ಟ್ ರಿಟೇಲರ್ ಹೋಗ್ತದೆ ಲಾಸ್ಟ್ ಏನು ಹೋಗ್ತದೆ ಕಸ್ಟಮರ್ ಹೋಗ್ತದೆ ಬಟ್ ಇನ್ ಆನ್ಲೈನ್ ಮಾರ್ಕೆಟ್ ಇಷ್ಟು ಚೈನ್ ಇರಲ್ಲ ಇಟ್ ವಿಲ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಟು ದ ಕಸ್ಟಮರ್ ಮ್ಯಾನುಫ್ಯಾಕ್ಚರ್ ಟು ದ ಕಸ್ಟಮರ್ ಇಲ್ಲಿ ಹೋಲ್ಸೇಲರ್ ರಿಟೇಲರ್ಸ್ ಯಾರು ಬರಲ್ಲ ಇನ್ ಟ್ರೆಡಿಷನಲ್ ಮಾರ್ಕೆಟ್ ಒಳಗೆ ಬರ್ಬೋದು ಬಟ್ ಇನ್ ಈ ಬಿಸ್ನೆಸ್ ಓನ್ಲಿ ಮ್ಯಾನುಫ್ಯಾಕ್ಚರ್ and retailer. Business to business ಅಂದ್ರೆ ಏನು ಅನ್ಬೋದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಡೆ ಗೂಡ್ಸ್ ಪರ್ಚೇಸ್ ಮಾಡ್ಬೋದು ಆಮೇಲೆ ಕಸ್ಟಮರ್ಸ್ ಸೆಲ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಅಮೆಝಾನ್ ಐತಿ ಸ್ನ್ಯಾಪ್ಡೀಲ್ ಅದಾವ ಫ್ಲಿಪ್ಕಾರ್ಟ್ ಅದಾವ ಶಾಪ್ಕ್ಲೂಸ್ ಅದಾವ ಅದೊಂದು ಬಿಸ್ನೆಸ್ ಐತಿ ಅವ್ರ ಕಡೆ ಹ್ಯೂಜ್ ಪ್ರಾಡಕ್ಟ್ಸ್ ಇರ್ತಾವ ಲೈಕ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಇರ್ತಾವ ವೇರಿಯಸ್ ಪ್ರಾಡಕ್ಟ್ಸ್ ಇರ್ತಾವ ಅವ್ರೇನ್ ಮಾಡ್ತಾರೆ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕಡೆ ಪರ್ಚೇಸ್ ಮಾಡ್ತಾರೆ ಒನ್ ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ ಕಡೆ ಗೂಡ್ಸ್ ಪರ್ಚೇಸ್ ಮಾಡಿ ಫೈನಲ್ ಕಸ್ಟಮರ್ ಸೆಲ್ ಮಾಡ್ತಾರೆ ಫೈನಲ್ ಕಸ್ಟಮರ್ ಅಂದ್ರೆ ಎಂಡ್ ಕಸ್ಟಮರ್ ಯಾರು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾವು ಆರ್ಡರ್ ಮಾಡಿದೆ ಏನಾದ್ರು ಪ್ರಾಡಕ್ಟ್ ಆರ್ಡರ್ ಮಾಡಿದೆ ಅವ್ರು ನಮ್ಗೆ ಕೊಟ್ಟಿದ್ರೆ ಐ ವಿಲ್ ಬಿ ದ ಎಂಡ್ ಯೂಸರ್ ಇಲ್ಲಿ B2B ಬಿಸ್ನೆಸ್ ಅಂದ್ರೆ ಒನ್ ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ ಕಡೆ ಗೂಡ್ಸ್ ಪರ್ಚೇಸ್ ಮಾಡಿ ಸೆಲ್ ಮಾಡ್ತಾರೆ ಸ್ನ್ಯಾಪ್ಡೀಲ್ ಇರ್ಬೋದು ಸಪೋಸ್ ಏನಾರ ಕಸ್ಟಮರ್ 10 ಕಸ್ಟಮರ್ಸ್ ಏನಾದ್ರು ಗೂಡ್ಸ್ ಆರ್ಡರ್ ಮಾಡ್ಯಾರ ಅವ್ರೇನ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ತೊಗೊಂಡ್ಬರ್ತಾರೆ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಮೊಬೈಲ್ ಆರ್ಡರ್ ಮಾಡ್ಯಾರ ಸ್ಯಾಮ್ಸಂಗ್ ಯೂನಿಟ್ ಕಡೆ ಪರ್ಚೇಸ್ ಮಾಡಿ ಅದು ನಮ್ ಸೆಲ್ ಮಾಡ್ತಾರೆ ದಟ್ ಈಸ್ ಕಾಲ್ಡ್ as B2B business to business where transaction happens between business to business. Okay, see one more I will tell example. Wait a minute. By saying, see, we can say B2B is nothing but where transaction takes place between business to business or companies over the internet. Almost 60 to 80% companies sales through B2B. Almost 60%, 60 to 80% of company sales happen through B2B. B2B ಅಂದ್ರೆ where business transactions ಆಗ್ಬೋದು between business to companies ಅನ್ಬೋದು. That is called as B2B business. Okay. Next, we will move to business to consumer. Okay, business to consumer. ಏನನ್ನಬಹುದು one business ಏನ್ ಮಾಡ್ತಾರೆ consumer goods supply ಮಾಡ್ತಾರೆ for manufacturer to wholesale. See within wait a minute, I will show you a chart. Okay. See, direct sale ಆಗ್ತದೆ in ಈ business direct sale ಆಗ್ತದೆ. See first if you go to traditional first ಏನಂತ one goods manufacture ಮಾಡ್ತಾರೆ ಅದು ಮ್ಯಾನುಫ್ಯಾಕ್ಚರ್ ಏನಾಗ ಹೋಲ್ಸೇಲರ್ ಹೋಗ್ತದೆ ಹೋಲ್ಸೇಲ್ ಹೋದ್ಮೇಲೆ ರಿಟೇಲರ್ ಹೋಗ್ತದೆ ರಿಟೇಲರ್ ಹೋದ್ಮೇಲೆ ಕಸ್ಟಮರ್ ಸಪ್ಲೈ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾರೆ ಬಲ್ಕ್ ಒಳಗ್ ಹೋಲ್ಸೇಲರ್ ಏನ್ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಬಲ್ಕ್ ಒಳಗ್ ಪರ್ಚೇಸ್ ಮಾಡಿ ಡಿವೈಡ್ ಮಾಡಿ ರಿಟೇಲರ್ಗೆ ಹೋಗ್ತದೆ ರಿಟೇಲರ್ ಮಾಡ್ತಾರೆ ಕಸ್ಟಮರ್ ಕೊಡ್ತಾರೆ ಬಟ್ ಇನ್ ಆನ್ಲೈನ್ ಒಳಗೆ ಏನಾಗ್ಬೋದು ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರ್ ಯಾರು ಕೊಡ್ತಾರೆ ಕಸ್ಟಮರ್ ಕೊಡ್ತಾರೆ ಓಕೆ ಇಲ್ಲೇನ್ ಹೋಲ್ಸೇಲರ್ ಬರಲ್ಲ ರಿಟೇಲರ್ ಬರಲ್ಲ ಇನ್ ಆನ್ಲೈನ್ ಇನ್ ಈ ಬಿಸ್ನೆಸ್ directly
ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಸಮ್ ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ ಆಗ್ಬೋದು ಇನ್ e-business or electronic business ಒಳಗೆ because manufacturer and directly to the customer. So this is a chart. Okay, I think everyone know about this: manufacturer, wholesaler, retailer, customer. I think in marketing we have studied. Okay. Wait a minute. Next, see, business to consumer ಅಂದ್ರೆ ಏನನ್ಬೋದು a website following B2B business sells its products directly to the customer. Okay, a customer ಏನ್ ಮಾಡ್ಬೋದು weave ಮಾಡ್ಬೋದು the products shown on the website. The customer can choose the product and order the same. The website will send a notification to the business organization through email, and the organization will dispatch the products, or we can say goods services to the customer. ಏನಂತ directly a business sell a products to the customer ಅನ್ಬೋದು or a consumer. ಹೆಂಗ್ ಮಾಡ್ಬೋದು? ಸಪೋಸ್ ಅ ಕನ್ಸ್ಯೂಮರ್ ಏನ್ ಮಾಡ್ತಾನೆ, ವೆಬ್ಸೈಟ್ ಒಳಗೆ ಹೋಗ್ತಾನೆ, ಅವನಿಗೆ ಏನ್ ಬೇಕು ಅವನು ಸರ್ಚ್ ಮಾಡ್ತಾನೆ, ಅವನಿಗೆ ಏನೇನು ಪ್ರಾಡಕ್ಟ್ಸ್ ಬೇಕು ಸರ್ಚ್ ಮಾಡ್ತಾನೆ, ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ತಾನೆ ಎಷ್ಟು ಕ್ವಾಂಟಿಟಿ ಬೇಕು. ಸಪೋಸ್ ಶೂಸ್ ಆರ್ಡರ್ ಮಾಡ್ಯಾನ, ಒನ್ ಬೇಕೇನ್ ಟೂ ಬೇಕು, ಆಪ್ಷನ್ಸ್ ಕೊಡ್ತಾರೆ ಮತ್ತೆ ಪ್ರೈಸ್ ಕೊಡ್ತಾರೆ. ಆಫ್ಟರ್ ಹಿ ಸಿಲೆಕ್ಟ್, ಅವ ಏನು ಪ್ರಾಡಕ್ಟ್ ಸಿಲೆಕ್ಟ್ ಮಾಡ್ತಾನೆ, ಅವನಿಗೆ ಒಂದು ನೋಟಿಫಿಕೇಶನ್ ಕೊಡ್ತಾನೆ that your order has been successful. ಥ್ರೂ ಇಮೇಲ್ಸ್ ಕೊಡ್ಬೋದು ಆರ್ ಥ್ರೂ ಮೆಸೇಜಸ್ ಬರ್ಬೋದು. ಆಫ್ಟರ್ ದಟ್ ಟೈಮ್ ಕೊಡ್ತಾರೆ, ವಿದಿನ್ 1 ವೀಕ್ ಆರ್ ವಿದಿನ್ 1 ವೀಕ್ ಆರ್ 4 ಡೇಸ್ ನಿಮ್ ಗೂಡ್ಸ್ ಡೆಲಿವರ್ ಆಗ್ಬೋದು. ಬಿಫೋರ್ ಡೆಲಿವರಿ ಇನ್ನೊಂದು ಮೆಸೇಜ್ ಬರ್ತದೆ ಫ್ರಮ್ ದ ಡೆಲಿವರಿ ಬಾಯ್ that your order has been came received. That is called as B2B business. Example, we have website ಶಾಪ್ ಕ್ಲೂಸ್ ಅನ್ಬೋದು. ಶಾಪ್ ಕ್ಲೂಸ್ ಒಳಗೆ ಒಂದು ಪರ್ಸನ್ ಹೋಗಿ ಏನ್ ಮಾಡ್ಯಾನ, ಸಪೋಸ್ ಅಮೋಲ್ ತಗೊಂಡು, ಅಮೋಲ್ ಏನ್ ಮಾಡ್ಯಾನ, he has gone to the ಶಾಪ್ ಕ್ಲೂಸ್ ಒಳಗೆ ಹೋಗಿ ಏನ್ ಮಾಡ್ಯಾನ, ಅವ ಪ್ರಾಡಕ್ಟ್ ಸರ್ಚ್ ಮಾಡ್ಯಾನ, ಅವನಿಗೆ ಏನೇನು ಪ್ರಾಡಕ್ಟ್ಸ್ ಬೇಕು. ಸಪೋಸ್ ಅವ ಲ್ಯಾಪ್ಟಾಪ್ ಸೆಲೆಕ್ಟ್ ಮಾಡಿ, ಲ್ಯಾಪ್ಟಾಪ್ ಇಟ್ ಮೇ ಬಿ ಡೆಲ್, ಫಸ್ಟ್ ನಾವೆಲ್ಲ ಸರ್ಚ್ ಮಾಡ್ಯಾನ ಡೆಲ್ ಪ್ರೈಸ್ ಏನೈತಿ, ಲೆನೋವೋ ಪ್ರೈಸ್ ಏನೈತಿ, ಏಸರ್ ಪ್ರೈಸ್ ಏನೈತಿ, ಆಸಸ್ ಪ್ರೈಸ್ ಏನೈತಿ, ಅವ ಸಿಲೆಕ್ಟ್ ಮಾಡಿ ಒಂದು ಡೆಲ್ ಚೂಸ್ ಏನ್ ಮಾಡ್ತಾನೆ, ಸಿಲೆಕ್ಟ್ ಮಾಡ್ತಾನೆ. ಹಿ ವಿಲ್ ಸಿಲೆಕ್ಟ್ ಅಮೌಂಟ್ ಎಲ್ಲ ಸಿಲೆಕ್ಟ್ ಮಾಡ್ತಾನೆ, ಅವನಿಗೆ ಆರ್ಡರ್ ಮಾಡ್ತಾನೆ, ಅವನಿಗೆ ಒಂದು ಮೆಸೇಜ್ ಬರ್ತದೆ ಅಮೌಲಿಗೆ that your order has become successful. ಎಲ್ಲ ಡೀಟೇಲ್ ಕೊಡ್ತಾನೆ. ಅವ ಅಡ್ರೆಸ್ ಕೊಡಬೇಕು, ಟೂ ಅಡ್ರೆಸ್ ಕೇಳಿಗತ್ತಾರೆ, ಒನ್ ಯುವರ್ ಹೋಮ್ ಅಡ್ರೆಸ್ ಆ್ಯಂಡ್ ಒನ್ ಮೋರ್ ವೇರ್ ಯು ವರ್ಕ್, ಎಲ್ಲಿ ವರ್ಕ್ ಮಾಡ್ತೀವಿ. ಸಪೋಸ್ ನೀವು ಹೋಮ್ ಒಳಗೆ ಇಲ್ಲ, ಇನ್ನೊಂದು ನಿಮ್ಮ ಅಡ್ರೆಸ್ ಸೆಕೆಂಡ್ ಅಡ್ರೆಸ್ ಕೇಳ್ತಾರೆ, ವರ್ಕ್ ಅಡ್ರೆಸ್ ಅವ ಸಿಲೆಕ್ಟ್ ಮಾಡ್ಬೋದು. ಆಮೇಲೆ at that time only he can make the payment or cash on delivery ಮಾಡ್ಬೋದು. ಮೆಸೇಜ್ ಕೇಳ್ತಾರೆ that your order has been successful. ಇಷ್ಟ ಒಳಗೆ ನಿಮ್ಮ ಟೈಮ್ ಒಳಗೆ ನಿಮ್ಗೆ ಸೆಂಡ್ ಮಾಡ್ತೀರಿ. ಆಫ್ಟರ್ ದಟ್ ವಿದಿನ್ 1 days ಡೆಲಿವರಿ ಬಾಯ್ ಕಾಲ್ ಮಾಡ್ತಾನೆ, ಅಮೋಲ್ ಐ ಥಿಂಕ್ ಅಮೋಲ್ ಯುವರ್ ಆರ್ಡರ್ ಹ್ಯಾಸ್ ಬಿನ್ ಕೇಮ್, ವೆನ್ ಐ ಶುಡ್ ಹಂಗೆ ಎಕ್ಸ್ಚೇಂಜ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಬಿಸ್ನೆಸ್ ಟು ಕನ್ಸ್ಯೂಮರ್. ಒನ್ ಬಿಸ್ನೆಸ್ organization sell the products to the consumer directly. That is called as B2C, business to consumer. Okay, and one more in simple meaning ಹೇಳ್ತೀನಿ. Okay, beat sorry wait. Okay, see nothing but B2B, B2C, business to consumer means ಇಲ್ಲಿ ನೋಡಬಹುದು B2C is a completely consumer based business where all transactions takes place between business and consumer. Okay, B2C business, one company online store in ಮಾಡ್ತಾನೆ will sell transaction ಆಗ್ಬೋದು between the consumer. Like example ಹೇಳಿದೆ, between ಅಮೋಲ್ ಅವನೇನೆ select ಮಾಡ between business to consumer, that ಅವ್ರ ಮೆಸೇಜ್ ಕೊಡ್ಬೋದು through emails ಕೊಡ್ಬೋದು. Suppose if you have given email means email ಕೊಡ್ತಾರೆ, if you given phone numbers means phone ಒಳಗೆ ಮೆಸೇಜ್ ಮಾಡ್ತಾರೆ. That about your ordering process, that is called as B2C, business to consumer. A transaction happens between business to consumer, that is called as B2C. First one is B2B, business to business. A transaction happen between B2B. Two examples ಹೇಳಿದೆ. For example, like we have any car manufacturer ಹೇಳಿದೆ, like we have Toyota ತಗೊಳ್ಳಿ. Toyota ಒಳಗೆ ಅವ್ರಿಗೆ ಸ್ಟೀಲ್ ಬೇಕಾಗದ ಮ್ಯಾಲಿನ
okay, some steel ಬೇಕಾಗ್ಯಾವ to car ಮೇಲೆ, they can take from the another steel company ಕಡೆ ತಗೋಬಹುದು. That is called as B2B. In online shopping happens between websites and customer business. B2C ಅಂದ್ರೆ business to consumer. One transaction happens between business to consumer. That we call as B2C. Okay. Next, we have consumer to consumer. Consumer to consumer ಅಂದ್ರೆ ಏನ್ ಹೇಳ್ಬೋದು? The transaction happened between consumer to consumer. Best example is we can take OLX other, and one more quicker we have OLX. Best example for consumer to consumer is OLX. Okay, for example, we'll take example of Kirti. Okay, Kirti has earlier she has purchased a mobile. Okay, Kirti ಏನ್ ಮಾಡ್ಯಾರ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಯಾರ. She has used for 1 year. After that she want to sell the mobile. ಸೆಲ್ ಮಾಡ್ಬೋದು, ಒಂದು ಕ್ವಿಕ್ಕರ್ ಆ್ಯಪ್ ಬರ್ತದೆ ಅದ್ರೊಳಗೆ ಅವ್ರು ಹಾಕ್ಬೋದು, ಕೀರ್ತಿ ಹಾಕ್ಬೋದು ದಟ್ ಐ ವಾಂಟ್ ಟು ಸೆಲ್ ದಿಸ್ ಮೊಬೈಲ್. ಅಲ್ಲಿ ಅವ್ರೇನು ಮಾಡಬೇಕು, ಕೀರ್ತಿ ಅಮೌಂಟ್ ಮೆನ್ಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 10,000 12,000 ಪರ್ಚೇಸ್ ಮಾಡ್ಬೋದು. ಅಲ್ಲೇ ಕೀರ್ತಿ ಆಕಿನ ಡೀಟೇಲ್ ಕೊಡ್ಬೋದು, ಲೈಕ್ ಫೋನ್ ನಂಬರ್ ಕೊಡ್ಬೋದು. ಮೀನ್ಸ್ ಯಾರಂದ್ರೆ ಗೋಸ್ ಟು ದ್ಯಾಟ್ ಇನ್ ಸರ್ಚ್ ಆಫ್ ಮೊಬೈಲ್, they can contact to Kirti, like price ಎಷ್ಟು ಕೊಡ್ಲಿಕ್ಕೆ ಅಂದ್ರೆ ಬಾರ್ಗೇನಿಂಗ್, ಅವಾಗೂ ಬಾರ್ಗೇನಿಂಗ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಫಾರ್ ಎಕ್ಸಾಂಪಲ್ ಕೀರ್ತಿ ಹ್ಯಾಸ್ ಟೇಕನ್ ಆಫ್ Oppo mobile ಬಗ್ಗೆ she has used for 1 year use ಮಾಡ. After that she want new mobile. She wants to sell this mobile. Kirti, she wants to sell that mobile. She can sell the mobile into the in electronic form. She can use OLX and other some apps other. Okay, she can take a photo ತಗೋಬಹುದು ಅಲ್ಲಿ. she can ಹಾಕ್ಬೋದು OLX ಒಳಗೆ, ಪ್ರೈಸ್ ಹಾಕ್ಬೋದು, ಫೋನ್ ನಂಬರ್ಸ್ ಹಾಕ್ಬೋದು. ಅದರ್ಸ್ ಕಸ್ಟಮರ್ಸ್ ಅದ ಸರ್ಚ್ ಮಾಡ್ಬೋದು, ಲೈಕ್ ಓಪೋ ಮೊಬೈಲ್ ಅವ್ರಿಗೆ ರಿಕ್ವೈರ್ ಅದ. ಇಫ್ ದೇ ಗಾನ್ ಟು ದ ಕೀರ್ತಿಸ್ ಮೊಬೈಲ್, ದೇ ಕ್ಯಾನ್ ಕಾಲ್ ಟು ದೆಮ್. ದಟ್ ಈಸ್ ಕಾಲ್ಡ್ as ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಆಗ್ಲಿಕ್ಕತ್ತಾವ. ಅಂಡರ್ಸ್ಟುಡ್ ಎವ್ರಿವನ್? ಕನ್ಸ್ಯೂಮರ್ ಟು ಕನ್ಸ್ಯೂಮರ್, a website following the C2C business. like consumer help assets, like they can sell, like car sell ಮಾಡ್ಬೋದು, ಮೋಟರ್ ಸೈಕಲ್ಸ್ ಮಾಡ್ಬೋದು, ಸಮ್ ಪ್ರಾಪರ್ಟಿ ಸೆಲ್ ಮಾಡ್ಬೋದು. nowadays ನೋಡ್ಬೋದು ಕ್ವಿಕ್ ಒಳಗೆ ಅನ್ನೆಸೆಸರಿ ಏನಾರ ಹಾಕ್ಲಿಕ್ಕತ್ತಾರ, ಅನ್ನೆಸೆಸರಿ ಎನಿ ಗೂಡ್ಸ್ ಹಾಕ್ಲಿಕ್ಕತ್ತಾರ ಟು ಸೆಲ್. ಓಕೆ, ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಏನಾಗ್ಬೋದು, ಇಲ್ಲ ಕನ್ಸ್ಯೂಮರ್ ಕ್ಯಾನ್ ಸೆಲ್ ದೇರ್ ಅಸೆಟ್ಸ್, ಲೈಕ್ ಪ್ರಾಪರ್ಟಿನೂ ದೇ ಕ್ಯಾನ್ ಸೆಲ್, ಲೈಕ್ ಕಾರ್ಸ್, motorcycle, etc. or a rent for room for publishing information. Website may not change the consumer. Another consumer may opt up to buy the first consumer with the post of advertisement on the website. Okay, illéನಾಗ್ಬೋದು consumer to consumer, where a product can like sell asset sell ಆಗ್ಬೋದು, ಮೊಬೈಲ್ ಸೆಲ್ ಆಗ್ಬೋದು, ಕಾರ್ ಸೆಲ್ ಆಗ್ಬೋದು, motorcycles sells ನು ಆಗ್ಬೋದು in consumer to consumer, where the other person can buy the product. That is called about C2C, consumer to consumer. Okay, next we have, okay, consumer to consumer ಅಂದ್ರೆ ಏನ್ಬೋದು, it is a marketplace where consumer sells ಮಾಡ್ಬೋದು or purchase goods and services. Sometimes data transmission from internet to the consumer. Okay, C2C ಅಂದ್ರೆ ಏನ್ಬೋದು, ಇಲ್ಲೇನ್ಬೋದು ಆ ಮಾರ್ಕೆಟ್ ಪ್ಲೇಸ್ ಅನ್ಬೋದು, ಥ್ರೂ ಆನ್ಲೈನ್, ಥ್ರೂ ಇಂಟರ್ನೆಟ್, ವೇರ್ ಕನ್ಸ್ಯೂಮರ್ ಏನ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು, ಗೂಡ್ಸ್ ಅಂಡ್ ಸರ್ವಿಸಸ್ ಪರ್ಚೇಸ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ as C2C, ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಬೆಸ್ಟ್ ಎಕ್ಸಾಂಪಲ್ ಇಸ್ ವಿ ಹ್ಯಾವ್ OLX. ಅದು ಇನ್ನೊಂದು ಆ್ಯಪ್ ಏನೈತ್ರಿ, ಕ್ವಿಕ್ಕರ್ ಏನೈತಿ, ಅದನ್ನು ಅಲ್ಲಿ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಆಗ್ಬೋದು. ಓಕೆ, through Facebook also nowadays, see in Facebook also marketplace ಬರ್ಲಿಕ್ಕತ್ತದ. when you Facebook app ಯೂಸ್ ಮಾಡ್ತೀರಿ, ಲೈಕ್ ಒಂದು Facebook ಆ್ಯಪ್ ಒಳಗೆ ಮಾರ್ಕೆಟ್ ಪ್ಲೇಸ್ ಬರ್ಲಿಕ್ಕತ್ತಾವ, ಅಲ್ಲಿ ನೀವು ಗೂಡ್ಸ್ ಸೆಲ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಆಗ್ಲಿಕ್ಕತ್ತಾವ. ಎಲ್ಲರಿಗೂ ಗೊತ್ತಿರ್ಬೋದು, ಫೇಸ್ಬುಕ್ ಎಲ್ಲರೂ ಯೂಸ್ ಮಾಡ್ತೀರಿ. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಇಸ್ ಅದರ್ 3 ಮೇನ್ ಸೋಷಿಯಲ್ ಮೀಡಿಯಾ. ಓಕೆ, ಫೇಸ್ಬುಕ್ ಒಳಗೆ ಒಂದು ಬರ್ಲಿಕ್ಕತ್ತ ನೋಡ್ರಿ, ಮಾರ್ಕೆಟ್ ಪ್ಲೇಸ್. ನಿಮ್ಮೊಂದು ಪ್ರೊಫೈಲ್ ಒಂದು ಲೋಗೋ ಬರ್ತದೆ, ಆಮೇಲೆ ಒಂದು ಮಾರ್ಕೆಟ್ ಪ್ಲೇಸ್ ಅಂತ ಬರ್ತದೆ. ಇನ್ ದಟ್ ಮಾರ್ಕೆಟ್ ಪ್ಲೇಸ್ ನೌಡೇಸ್ ಫೇಸ್ಬುಕ್ ಒಳಗೆ ವಿ ಕ್ಯಾನ್ ಸರ್ಚ್, ಜಾಬ್ನು ಸರ್ಚ್ ಮಾಡ್ಬೋದು, ಜಾಬ್ ಸರ್ಚ್ ಮಾಡ್ಬೋದು. ಅಲ್ಲೇನು ಗೂಡ್ಸ್ ಸೆಲ್ ಆಗ್ಲಿಕ್ಕತ್ತವ, ಫೋಟೋ ಹಾಕಿ ಕೊಡ್ತಾರೆ, ಫೋಟೋ ಹಾಕ್ತಾರೆ, ಎಷ್ಟು ಪ್ರೈಸ್ ಐತಿ ಎಷ್ಟು ಮೆನ್ಷನ್ ಮಾಡ್ತಾರೆ. ಫೇಸ್ಬುಕ್ ಆಲ್ಸೋ ಈಸ್ ನೌ ಸೆಲ್ಲಿಂಗ್ ದೇರ್ ಗೂಡ್ಸ್ ಅಂಡ್ ಸರ್ವಿಸಸ್ ಸೆಲ್ ಮಾಡ್ಲಿಕ್ಕತ್ತ. ಜಾಬ್ಸ್, ಇಫ್ ನಾಟ್ ಎನಿ ಜಾಬ್ಸ್ ಅಲ್ಲೇನು ಸೆಲ್ ಮಾಡ್ಲಿಕ್ಕತ್ತ. ಅಂಡ್ ಒನ್ ಮೋರ್ ವಿ ಹ್ಯಾವ್ ಅಮೆಝಾನ್ ಶಾಪಿಂಗ್, ಅದೊಂದು ಬಿಗ್ಗೆಸ್ಟ್ ಆನ್ಲೈನ್ ಸ್ಟೋರ್ ಐತಿ.
to get the job. Suppose if you want to do job in Amazon, huge interview process ಇರ್ತದೆ. ಫಸ್ಟ್ ಆಪ್ಟಿ ಟೆಸ್ಟ್ ತಗೋತಾರ, ಆಮೇಲೆ ರಿಟರ್ನ್ ಟೆಸ್ಟ್ ತಗೋತಾರ, ಎಚ್ ಆರ್ ಟೆಸ್ಟ್ ತಗೋತಾರ, ಆಮೇಲೆ ಹ್ಯೂಜ್ ಲೆಂದಿ ಪ್ರೊಸೆಸ್ ಐತಿ ಇನ್ ಅಮೆಝಾನ್. ಇಟ್ ಇಸ್ ದ ಬಿಗ್ಗೆಸ್ಟ್ ಆನ್ಲೈನ್ ಸ್ಟೋರ್ ಆಫ್ ಇಂಡಿಯಾ. ಓಕೆ, ಇಫ್ ಯು ವಾಂಟ್ ಟು ಗೆಟ್ ಜಾಬ್, ಹ್ಯೂಜ್ ಲೆಂದಿ ಇಂಟರ್ವ್ಯೂ ಪ್ರೊಸೆಸ್ ಇರ್ತದೆ, ಆಪ್ಟಿ ಇರ್ತದೆ, ರಿಟರ್ನ್ ಇರ್ತದೆ, ಎಚ್ ಆರ್ ರೌಂಡ್. ಎಚ್ ಆರ್ ರೌಂಡ್ ಅಂದ್ರೆ ಗೊತ್ತಿರ್ಬೋದು, ಹ್ಯೂಮನ್ ರಿಸೋರ್ಸ್ ರೌಂಡ್, ವೇರ್ ನಿಮ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಲಾಸ್ಟ್ ಒಂದು ಫೈನಲ್ ರೌಂಡ್ ತಗೋತಾರೆ. Okay, this was about the forms of e-business. And one more we studied. Before that, anybody have any doubt about these three what we have studied? Business to business, business to consumer, consumer to consumer. ಯಾರಿಗಂದ್ರೆ doubt ಐತಿ? And last, and one more we have. And one more we have, see, G2B, government to business. ಇಲ್ಲಿ ನಾಗ್ಬೋದು government to business. ಇಲ್ಲಿ government uses B2G model website to approach business organization. ಇಲ್ಲಿ government ಏನು ಮಾಡ್ತಾರೆ? Approach to the business organization, such as if you want to do tenders, application, submissions ಇರ್ತಾವ. ಅಲ್ಲಿ ಟೆಂಡರ್ ಕೊಡ್ಬೋದು. ಸಪೋಸ್ ಏನಂದ್ರೆ ಗೌರ್ಮೆಂಟ್ ಟು ಬಿಸ್ನೆಸ್ ಏನಾಗ್ತಾವ, ಗೌರ್ಮೆಂಟ್ ಏನಾಗ್ತಾವ, ಸಪೋಸ್ ದೇ ಹ್ಯಾವ್ ಎನಿ ಟೆಂಡರ್ ಇರ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮೊದಲು ಆಧಾರ್ ಕಾರ್ಡ್ ಭಾಳ ಡಿಮಾಂಡ್ ಒಳಗಿತ್ತು. ಗೌರ್ಮೆಂಟ್ ಟೆಂಡರ್ ಕೊಟ್ಟಿದ್ರು ಫಾರ್ ಬಿಸ್ನೆಸ್ ಪೀಪಲ್ ಮಾಡಿದ್ರು. ಸಪೋಸ್ ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಟೆಂಡರ್ ಐತಿ, ಹೈವೇ ಟೆಂಡರ್ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಗೌರ್ಮೆಂಟ್ ಏನ್ ಮಾಡ್ತಾರೆ, ಬಿಸ್ನೆಸ್ ಟೆಂಡರ್ ಕೊಡ್ಬೋದು ವಿತ್ ದ ಹೆಲ್ಪ್ ಆಫ್ ಆಕ್ಷನ್. ಆಕ್ಷನ್ ಅಂದ್ರೆ ಥ್ರೂ ದ ಹೆಲ್ಪ್ ಆಫ್ ನೀಲಾವಿ ಮಾಡ್ಬೋದು. ಸಪೋಸ್ ಅವರು ಲಿಸ್ಟ್ ಹ್ಯೂಜ್ ನಂಬರ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಕರೀತಾರೆ, ಯಾರು ಬೆಸ್ಟ್ ತರೋ ಸರ್ ಅವ್ರಿಗೆ ಸೆಲೆಕ್ಟ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ G2B, government to business. The government through websites it approaches to the businesses. Okay, such as website support actions or the tenders or the application submissions irbodu, functionalities irbodu, that comes under G2B, government to business. Okay, so this was about the, we have completed with forms of e-business. Okay, in B2B or the B2 C2C and G2B short form ಎಲ್ಲರಿಗೂ ಗೊತ್ತಿರೋ, I think everyone have understood. So with this we have completed with e-business. Okay, next one more topic in the second unit we have like uh, e-payment. Okay, e-payment system. E-payment ಗೊತ್ತಿರ್ಬೋದು, electronic payment. Nowadays we can do payment with the help of internet. Okay, ಮೊದಲನೇದು is to, if you want to make any payment, ಬ್ಯಾಂಕ್ ಹೋಗಿ ಪಾಳಿ ಹಚ್ಚಿ ಫಾರ್ಮ್ ತುಂಬ ಮಾಡ್ತಿದ್ರು. Now the time have been changed because we have in 21st century ಒಳಗದಿರಿ. Now we are in 21st century. With that help, where we can make payments with the help of electronic payments. We can use debit card use ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡ್ಬೋದು. Okay, ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡ್ಬೋದು. Okay, nowadays ನೋಡ್ರಿ, whenever you will go into the shopping malls, swiping machines ಇರ್ತದೆ. That is also called as with the help of electronic payment ಮಾಡ್ಬೋದು. Okay, with the help of debit card, credit card. Okay, and one more smart card. Smart card ಅಂದ್ರೆ ಏನನ್ಬೋದು, it is a similar to credit card. ಕ್ರೆಡಿಟ್ ಕಾರ್ಡ್ ಅಂದ್ರೆ ಗೊತ್ತಿರ್ಬೋದು, ಕ್ರೆಡಿಟ್ ಕಾರ್ಡ್ ಅಂದ್ರೆ ಬ್ಯಾಂಕ್ ಕ್ರೆಡಿಟ್ ಕೊಡ್ತಾರೆ, ಒಂದು ಲಿಮಿಟ್ ಕೊಡ್ತಾರೆ. ಆಫ್ಟರ್ ದಟ್ ಯು ಶುಡ್ ರೀಪೇ ಮಾಡಬೇಕು ಅಮೌಂಟ್. ಡೆಬಿಟ್ ಕಾರ್ಡ್ ಅಂದ್ರೆ ಏನನ್ಬೋದು, ಸಪೋಸ್ ನಾವು ಬ್ಯಾಂಕ್ ಒಳಗೆ ಏನಾದ್ರು ಅಮೌಂಟ್ ಸೇವ್ ಮಾಡೀನಿ, ಅದು ನಾವು ವಿಡ್ರಾ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನ್ಬೋದು, ಸಪೋಸ್ ಬ್ಯಾಂಕ್ ನಮ್ಗೆ ಕ್ರೆಡಿಟ್ ಫೆಸಿಲಿಟಿ ಕೊಡ್ತಾರೆ, ಕ್ರೆಡಿಟ್ ಫೆಸಿಲಿಟಿ 40 days ಟೈಮ್ ಕೊಡ್ತಾರೆ, ವಿದಿನ್ ಅದನ್ನ ಅಮೌಂಟ್ ಪೇ ಮಾಡಬೇಕು. ಪೇ ಮಾಡಿ ಅಂದ್ರೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ಇಂಟ್ರೆಸ್ಟ್. ಡೆಬಿಟ್ ಕಾರ್ಡ್ ಒಳಗೆ ಏನು ಇಂಟ್ರೆಸ್ಟ್ ಕಟ್ ಆಗಲ್ಲ. ಕ್ರೆಡಿಟ್ ಕಾರ್ಡ್ ಒಳಗೆ ಸಪೋಸ್ ಅವ್ರಿಗೆ ನಮ್ಗೆ ಒಂದು ಲಿಮಿಟ್ ಕೊಡ್ತಾರೆ, ಇಷ್ಟು ಅಮೌಂಟ್ ನಾವು ಕ್ರೆಡಿಟ್ ಯೂಸ್ ಮಾಡ್ಬೋದು. ಆಫ್ಟರ್ 40 days ಅವ್ರಿಗೆ ನಾವು ರಿಟರ್ನ್ ಮಾಡಬೇಕು. ಸಪೋಸ್ ನಾವು ರಿಟರ್ನ್ ಮಾಡಿಲ್ಲ, ಇಂಟ್ರೆಸ್ಟ್ ಪೇ ಮಾಡಬೇಕು. ಸೇಮ್ ನೋಡಿ, ಸ್ಮಾರ್ಟ್ ಕಾರ್ಡ್ ಒಂದಿರ್ತದೆ. ಸ್ಮಾರ್ಟ್ ಕಾರ್ಡ್ ಈಸ್ ಅನ್ ಅಗೇನ್ ಸಿಮಿಲರ್ ಟು ಕ್ರೆಡಿಟ್ ಕಾರ್ಡ್ ಅನ್ಬೋದು. ಓಕೆ, ಬಟ್ ಇದೊಂದು ಚಿಪ್ ಇರ್ತದೆ. ಸ್ಮಾರ್ಟ್ ಕಾರ್ಡ್ ಒಳಗೆ ಏನಿದೆ, ಒಂದು ಚಿಪ್ ಇರ್ತದೆ, ಮೈಕ್ರೋ ಪ್ರೊಸೆಸಿಂಗ್ ಚಿಪ್ ಇರ್ತದೆ. ಓಕೆ, ಇಲ್ಲೇನಿರ್ತದೆ, ಕೆಪಾಸಿಟಿ, ಇಟ್ ಕ್ಯಾನ್ ಬಿ ಹ್ಯಾಸ್ ಅ ಕೆಪಾಸಿಟಿ ಟು ಸ್ಟೋರ್ ಅ ಕಸ್ಟಮರ್ಸ್ ವರ್ಕ್, ಸ್ಟೋರ್ ಮಾಡ್ಬೋದು related to personal information. Okay, nowadays say we have Paytm adori, with the help of Paytm payment ಮಾಡ್ಬೋದು, Google Pay adori, okay, PayPal adori, PAY PayPal ador, okay, Paytm ador, with the help of no payment ಮಾಡ್ಬೋದು, through which this time save ಆಗ್ಬೋದು,
ಕಾಸ್ಟ್ ಸೇವ್ ಆಗ್ಬೋದು. ಓಕೆ, ಇಫ್ ಯು ಆರ್ ಇನ್ ಹರಿ ಬರಿ ಮೀನ್ಸ್ ವಿದಿನ್ ಓಕೆ ಪೇಮೆಂಟ್ ಮಾಡ್ಬೋದು. ಸಿ ನೌ ಡೇಸ್ this gas booking now pay no to gas booking ಮಾಡ್ತೀರಿ ಪೇಮೆಂಟ್ ಮಾಡುವಾಗ ಅದು ನಾವು ಥ್ರೂ ಎಲೆಕ್ಟ್ರಾನಿಕ್ ಪೇಮೆಂಟ್ ಮಾಡಬಹುದು. Nowadays the time has been changing. Okay, it has become into digitalization. Okay, it is changing to uh, digitalization, it is changing to digitalization, changing to various through internet, everything it is happening through internet. Okay, now we'll study the meaning of e e-market. Okay, sorry, e-payment. Okay, e-payment ಅಂದ್ರೆ ಏನ್ಬೋದು, e-payment ಅಂದ್ರೆ electronic payment ಅನ್ಬೋದು. Okay, electronic payment system is a system which help the customers, the customer help ಆಗ್ಬೋದು to make online payment for their ಶಾಪಿಂಗ್ ಇರ್ಬೋದು, ಬಿಲ್ ಪೇಮೆಂಟ್ ಮಾಡುವಾಗ ಅದು ಮಾಡ್ಬೋದು. ಓಕೆ, nowadays ಸರಿ in hotels also we can make electronic payment. In shopping ಹೋದಂದ್ರ, in malls ಹೋದಂದ್ರ electronic payments ಆಗ್ಲಿಕತ್ತಾವ. Okay, if you want to make any bills, electricity bills ಅದನ್ನು it is done through e-payment ಆಗ್ಲಿಕತ್ತಾವ. Okay, ಅಂಡರ್ಸ್ಟುಡ್. ಎಲೆಕ್ಟ್ರಾನಿಕ್ ಪೇಮೆಂಟ್ ಅಂದ್ರೆ ಅನ್ಬೋದು ಇಲ್ಲಿ ಕಸ್ಟಮರ್ ಹೆಲ್ಪ್ ಆಗ್ಲಿಕ್ಕೆ, ಎದಕ್ಕೆ ಹೆಲ್ಪ್ ಆಗ್ಲಿಕ್ಕೆ ಟು ಮೇಕ್ ಆನ್ಲೈನ್ ಪೇಮೆಂಟ್ ಫಾರ್ ದ ಶಾಪಿಂಗ್. ಓಕೆ, ಟು ಟ್ರಾನ್ಸ್ಫರ್ ಮನಿ ಓವರ್ ದ ಇಂಟರ್ನೆಟ್, ಯು ಕ್ಯಾನ್ ಟ್ರಾನ್ಸ್ಫರ್ ದ ಮನಿ ಥ್ರೂ ಓವರ್ ದ ಇಂಟರ್ನೆಟ್, ದಟ್ ಈಸ್ ಕಾಲ್ಡ್ ಎಸ್ ಇ ಪೇಮೆಂಟ್. ಓಕೆ, ಮೊದಲೇನಿತ್ತು ಟ್ರೆಡಿಷನಲ್ ಪೇಮೆಂಟ್ ಹೆಂಗ್ ಮಾಡ್ತಿದ್ವಿ ನಾವು, ಓಲ್ಡ್ ಥ್ರೂ ಸಾರಿ ನೌ ಡೇಸ್ ವಿ ಕ್ಯಾನ್ ಚೆಕ್ ಕ್ರೆಡಿಟ್ ಕಾರ್ಡ್ ಆರ್ ಕ್ಯಾಶ್ ಮಾಡಬಹುದು. ಮೊದಲು ಏನ್ ಮಾಡ್ತಿದ್ರು, ವಿತ್ ಹೆಲ್ಪ್ ಆಫ್ ಚೆಕ್ ನಾವು ಪೇಮೆಂಟ್ ಮಾಡ್ತೀವಿ. ನೌ ಡೇಸ್ ವಿ ಕ್ಯಾನ್ ಮೇಕ್ ವಿತ್ ಹೆಲ್ಪ್ ಆಫ್ ಕ್ರೆಡಿಟ್ ಕಾರ್ಡ್ ಮಾಡಬಹುದು. ಓಕೆ, electronic cash, and we have ಏನೇನ್ ಅದೋ ಮೆಥಡ್ಸ್ ಅದಾವ ಇನ್ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್, ಲೈಕ್ ವಿ ಹ್ಯಾವ್ electronic cash. Okay, swipe machines ಅದಾವ, ಸಾಫ್ಟ್ವೇರ್ ವ್ಯಾಲೆಟ್ಸ್ ಅದಾವ, ಸ್ಮಾರ್ಟ್ ಕಾರ್ಡ್ಸ್ ಅದಾವ, ಕ್ರೆಡಿಟ್ ಕಾರ್ಡ್ಸ್ ಅದಾವ, ಡೆಬಿಟ್ ಕಾರ್ಡ್ಸ್ ಅದಾವ. ವಿತ್ ದಿಸ್ ಹೆಲ್ಪ್ ವೇರ್ ವಿ ಕ್ಯಾನ್ ಮೇಕ್ ಪೇಮೆಂಟ್ ಮಾಡಬಹುದು. ಓಕೆ, ಪೇಮೆಂಟ್ ಮಾಡಬಹುದು. ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್ ಅಬೌಟ್ ಇ ಪೇಮೆಂಟ್. ಎಲೆಕ್ಟ್ರಾನಿಕ್ ಪೇಮೆಂಟ್ ಮೀನ್ಸ್ ಇಲ್ಲಿ ಸಿಸ್ಟಮ್ ಅನ್ಬೋದು ಇನ್ ವಿಚ್ ಕಸ್ಟಮರ್ ಹೆಲ್ಪ್ ಆಗ್ಬೋದು, through which they can make online payment for various reasons. Shoppings ಅನ್ಬೋದು, bills ಅನ್ಬೋದು, hospital payment. Suppose we don't have any cash, with the help of this debit card, credit card ನಾವು ಪೇಮೆಂಟ್ ಮಾಡಬಹುದು. Okay, bill with the help of payments ನಾವು ಮಾಡಬಹುದು. So this was about the e-payment. Okay, okay, one more we have, see, electronic payment system. E-payment or electronic payment is a digital financial payment. Okay, digital financial transactions involving currency transfer between two or more parties. Electronic payment ಅಂದ್ರೆ ಏನ್ಬೋದು, transaction of currency ಆಗ್ಲಿಕತ್ತಾವ between two or more parties through electronic. Okay, electronic payments ಎನ್ಬೋದು are far cheaper than the traditional method, like mailing out of paper invoices and then processing payment receipt. ಇಲ್ಲಿ the most advantages, paper ಸೇವ್ ಆಗ್ಲಿಕತ್ತಾವ ಈ ಪೇಮೆಂಟ್ ಒಳಗೆ. ಮೊದಲ ಬ್ಯಾಂಕ್ ಹೋಗೊಳಗೆ ಫಾರ್ಮ್ ತೊಗೊಂಬರ್ತಿದ್ರಿ, ಪೆನ್ ಯೂಸ್ ಮಾಡ್ತಿದ್ರಿ. ಸಪೋಸ್ ಇಫ್ ಯು ಡೋಂಟ್, ಸಪೋಸ್ ನಮ್ಗೆ ಗೊತ್ತಿರಂಗಿಲ್ಲ ಹೆಂಗ್ ಬರಿಬೇಕು, ಬೇರೆ ಮಂದಿಗೆ ಹೋಗಿ ಮತ್ತೆ ಕೇಳ್ಬೇಕು, ಸರ್ ಬರೀದ್ ಕೊಡ್ರಿ ಹೆಂಗ್ ಬರಿಬೇಕು, ಹೆಂಗೆ. ಅವ್ರು ಒಂದೊಂದ್ಸಲ ಹೆಲ್ಪ್ ಮಾಡ್ತಿದ್ರು, ಒಂದ್ಸಲ ಹೆಲ್ಪ್ ಮಾಡ್ತಿಲ್ಲ. ಓಕೆ, ಟೈಮ್ ಜಾಸ್ತಿ ಆಗ್ತಿದ್ದು ಅರ್ಲಿಯರ್. ಓಕೆ, ಪೇಪರ್ ವರ್ಕ್ ಯೂಸ್ ಜಾಸ್ತಿ ಆಗ್ತಿತ್ತು. ನೌ ಡೇಸ್ ಪೇಪರ್ ವರ್ಕ್ ಹ್ಯಾಸ್ ಬಿನ್ ಟೋಟಲಿ ರೆಡ್ಯೂಸ್ ಆಗ್ಲಿಕ್ಕೆ because of changing the technology, that is called as e-payment. Okay, and one more we have other we have like next ಏನದ ಅಂದ್ರೆ, what are the modes of e-payment? ಏನೇನ್ modes ಇರ್ಬೋದು, ಏನೇನ್ ways ಅದಾವ we can do with e-payment, like we have payment cards ಅದಾವ, electronic cash ಇರ್ಬೋದು, check free, check share, internet cash, wallet, and smart cards ಅದಾವ. So these are the various modes of e-payment. Okay, these modes of e-payment we will study in the next class. Okay, we'll study in the next class in detail. We'll study in the next class. Okay, till now we have completed the meaning of forms of e-business. Complete ಮಾಡಿದ್ವಿ. E-payment meaning. Okay, some meaning study ಮಾಡಿದ್ವಿ. In tomorrow's class
we'll study the modes of e-payment. We will study. Okay.